ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ರಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸ ವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 365ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ರಥಸಪ್ತಮಿ ಅಂತಕ್ಕಂಥ ದೊಡ್ಡ ಒಂದು ಉತ್ಸವ ಅಂತ ಅನ್ಬೋದು, ಹಬ್ಬ ಅಂತ ಅನ್ಬೋದು ಬರ್ತಾ ಇದೆ. ಅದರ ಜೊತೆಗೆ ವಿದ್ಯಾಧೀಶರ ಆರಾಧನೆ ಕೂಡ ಬರ್ತಾ ಇದೆ. ರಥಸಪ್ತಮಿ ಅಂತ ಹೇಳಿದರೆ ಸೂರ್ಯ ರಥವನ್ನು ಏರ್ತಕ್ಕಂಥ ಒಂದು ದೊಡ್ಡ ಪರ್ವಕಾಲ. ಆ ಪರ್ವಕಾಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಥಸಪ್ತಮಿ ಅಂದರೆ ಬಿಸಿಲಿನ ಒಂದು ಬೇಗೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸುದಿನ ಅಂತ ಅನ್ಬೋದು. ಅಂದರೆ ಆ ಸೂರ್ಯನ ಕಿರಣಗಳು ಬಂದರೆ ಯಾವ ರೋಗ ರುಜಿನಗಳು ಇರುವುದಿಲ್ಲ. ಆ ರೋಗ ರುಜಿನಗಳನ್ನು ಧನ್ವಂತರಿ ನಾಮಕ ಪರಮಾತ್ಮನ ಮುಖಾಂತರ ಅದನ್ನು ನಿವಾರಣೆ ಮಾಡ್ತಾ ಸೂರ್ಯ ರಥವನ್ನು ಹೇರ್ತಾನೆ. ಯಾಕಂದರೆ ಸೂರ್ಯಗೆ ಅತ್ಯಂತ ಪ್ರೀತಿದಾಯಕ ಅಂತ ಹೇಳಿದರೆ ನಾವು ರುದ್ರದೇವರಿಗೆ ಪ್ರೀತಿ ಆಗಬೇಕಾದ್ರೆ ಅಭಿಷೇಕ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ವಿಷ್ಣುವಿಗೆ ಪ್ರೀತಿ ಆಗಬೇಕಾದ್ರೆ ಅಲಂಕಾರ ಪ್ರಿಯತ. ಸೂರ್ಯನಿಗೆ ಇನ್ನೊಂದು ಏನು ಅಲಂಕಾರ ಬೇಡ, ಅಭಿಷೇಕ ಬೇಡ, ಏನು ಬೇಡ. ಆತನಿಗೆ ಶಿರಸಾಷ್ಟಾಂಗ ನಮಸ್ಕಾರ, ಸೂರ್ಯ ನಮಸ್ಕಾರ ಅಂತ ನಾವೇನು ಕರಿತೀವಿ ಅದನ್ನು ಹಾಕಿಬಿಟ್ರೆ ಆತನಿಗೆ ಅತ್ಯಂತ ಪ್ರಿಯ. ಅಂತ ಸೂರ್ಯ ನಮಸ್ಕಾರಕ್ಕೆ ಒಂದು ಕಾರಣಕರ್ತ ಅಂತ ಹೇಳಿದರೆ, ಇವತ್ತು ನಾವು ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಯಾವ ಮುಕ್ಕೋಟಿ ದೇವತೆಗಳು ಕಾಣಿಸಲ್ಲ. ನಮಗೆ ತಂದೆ ತಾಯಿ ಬಿಟ್ಟರೆ ಮುಂದಿನದಲ್ಲಿ ನಾವು ಕಾಣಿಸೋದು ಸೂರ್ಯ ಚಂದ್ರರ ಮಾತ್ರ ನೋಡ್ತೀವಿ. ಅವರು ಯುಗದಿಂದಲೂ ಇದ್ದಾರೆ. ಅಂಥವರ ದರ್ಶನ ಬೆಳಗ್ಗೆ ನಾವು ಸೂರ್ಯನ ದರ್ಶನ ಮಾಡೋದರಿಂದಾಗಿ ನಮಗೆ ಅವತ್ತಿನ ಕಾರ್ಯಗಳಲ್ಲಿ ಯಾವುದೇ ಕಪ್ಪು ಛಾಯೆ ಮೂಡುವುದಿಲ್ಲ. ಆ ಬೆಳಕಿನ ಛಾಯೆ ಮೂಡತಕ್ಕಂಥ ರಥಸಪ್ತಮಿ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ. ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸುಜೀಂದ್ರ ತೀರ್ಥರ ಕಾಲದಲ್ಲಿ ಆ ಮಂತ್ರಾಲಯ ಮಠ ಅತ್ಯಂತ ಅಭಿವೃದ್ಧಿ ಹೊಂತು ಅವರ ಸ್ಮರಣೆಯನ್ನು ಕೂಡ ನೀವು ಮಾಡೋಣ ಅಂತ ಹೇಳ್ತಾ ಇನ್ನೊಬ್ಬರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆಚಾರ್ಯರ ಮಧ್ವರ ನಂತರ 15ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ನರಸಿಂಹಾಚಾರ್ಯರು. ಅವರ ತಂದೆ ಆನಂದ ಭಟ್ಟಾರಕಾಚಾರ್ಯ ಅಂತ ಹೇಳಿ, ಅಂದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ನೆಚ್ಚಿನ ಶಿಷ್ಯರು ಕೂಡ ಅವರು ಆಗಿದ್ದರು. ಅಂಥ ಅವರು ಎಷ್ಟು ನೆಚ್ಚಿನ ಶಿಷ್ಯರು ಅಂತ ಹೇಳಿದರೆ ಸಾಕ್ಷಾತ್ ವಾದಿರಾಜರೇ ಅವರಿಗೆ ಒಂದು ಹೈಗ್ರೀವನ ರೂಪದಲ್ಲಿರ್ತಕ್ಕಂಥ ಭಗವಂತನ ಒಂದು ಪ್ರತಿಮೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವತ್ತಿಗೂ ಅವರ ಮನೆತನ ಅಂತ ಹೇಳಿದರೆ ಪಾಂಡುರಂಗಿ ಮನೆತನ. ಇವತ್ತಿಗೂ ಅವರ ಮನೆತನದಲ್ಲಿ ಅವರ ಒಂದು ವರ್ಷಕ್ಕೊಂದು ಸಾರಿ ತೆಗೆದು ಅದನ್ನು ಪೂಜೆ ಮಾಡತಕ್ಕಂಥ ಪದ್ಧತಿ ಕೂಡ ಇದೆ. ಅದು ನಾವು ರಾಣೆಬೆನ್ನೂರಿನಲ್ಲಿ ಆ ವೈಭವವನ್ನು ಕಾಣಬಹುದು ಅಂತ ಹೇಳ್ತಾ, ಇವತ್ತು ವಿದ್ಯಾಧೀಶರು ಅಂತ ಹೇಳಿದರೆ ಅವರ ಒಂದು ಸಂಪತ್ತು, ಅವರ ಗುರುಗಳು ವೇದವ್ಯಾಸ ತೀರ್ಥರು. ಅಂದರೆ ಭವ್ಯ ಪರಂಪರೆಯಿಂದ ನಾವು ನೋಡಿದಾಗ ವೇದನಿಧಿ ತೀರ್ಥರಿಂದ ರಘುನಾಥ ತೀರ್ಥರಿಗೆ, ರಘುವರೇ ತೀರ್ಥರಿಗೆ, ರಘುತ್ತಮ ತೀರ್ಥರಿಗೆ, ವೇದೇಶ ತೀರ್ಥರಿಗೆ, ವೇದವ್ಯಾಸ ತೀರ್ಥರಿಗೆ, ಈ ನಂತರ ಬಂದಿದ್ದೇ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ. ಅವರ ತಮ್ಮ ದೇಹವನ್ನು ಬಿಟ್ಟಿದ್ದು ಕೂಡ ಏಕಚಕ್ರನಗರ ಅಂಥೇಳಿ ಕಾಶ್ಮೀರದಲ್ಲಿ. ಇವತ್ತಿಗೂ ಅವರ ವೃಂದಾವನ ಸಿಕ್ಕಿಲ್ಲ. ಹೀಗಾಗಿ ಅವರ ಒಂದು ಪ್ರತಿರೂಪಣೆ ಸತ್ಯಾಭಿಜ್ಞರು ಆ ರಾಣೆಬೆನ್ನೂರಿಗೆ ಬಂದಾಗ ಅಲ್ಲಿ ಒಂದು ವೃಂದಾವನ ಸ್ಥಾಪನೆ ಮಾಡಿ ಅವರ ಮೂರ್ತಿಯನ್ನು ಒಂದು ಕೆತ್ತಿಸಿ ಇಟ್ಟಿದ್ದಾರೆ. ಇವತ್ತಿಗೂ ನಾವು ಯತಿ ಶ್ರೇಷ್ಠರ ಮೂರ್ತಿ ನೋಡೋದು ಬಹಳ ಅಪರೂಪ. ಇವತ್ತು ನೀವು ಏನಾದರೂ ರಾಣೆಬೆನ್ನೂರಿಗೆ ಹೋದರೆ ಅಲ್ಲಿ ವಿದ್ಯಾಧೀಶರ ಮೂರ್ತಿಕ ವೃಂದಾವನ ನೋಡಬಹುದು, ಜೊತೆಗೆ ವಿದ್ಯಾಧೀಶರ ಮೂರ್ತಿಯನ್ನು ಕೂಡ ಕಾಣಬಹುದು. ಅಂಥ ಮಹಾ ಮಹಿಮೆ ಉಳ್ಳವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸಾಧನೆ ಆ ಒಂದು ಹಂತದಲ್ಲಿ ಬಹಳ ವಿಜೃಂಭಣೆಯಿಂದ ಮೆರೆದಿದೆ. ಇವತ್ತು ಆ ಪರಂಪರೆಯಲ್ಲಿ ವಿದ್ಯಾಧೀಶರ ಸ್ಮರಣೆ ಮಾಡಿ ಸಾಕು, ವಿದ್ಯೆಯನ್ನು ಯಾರಿಗೆ ವಿದ್ಯೆ ಹತ್ತುವುದಿಲ್ಲವೋ ಅವರು ವಿದ್ಯಾಧೀಶರ ಸ್ಮರಣೆ ಮಾಡಬೇಕಂತ ಹೇಳಿ ರೂಢಿಯಲ್ಲಿದೆ. ಯಾಕಂತ ಹೇಳಿದ್ರೆ ಅವರ ಒಂದು ತಾಯಿ ಯಾವುದೋ ಒಂದು ಬೇಡಿಕೆಗೆ 1,00,000 ಬ್ರಾಹ್ಮಣರಿಗೆ ಊಟ ಹಾಕ್ತಂತ ಹೇಳಿ ಬೇಡಿಕೊಂಡಿದ್ದಂತೆ ವಿದ್ಯಾಧೀಶರ ಪೂರ್ವಾಶ್ರಮದ ತಾಯಿ. ಆದರೆ ಮನಸ್ಸಿನಲ್ಲಿ ಒಂದು ಸಾರಿ ವಿದ್ಯಾಧೀಶರಿಗೆ ಹೇಳಿದಂತೆ, ಹಿಂಗೆ ನಾನು ಬೇಡ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದಿ, ನಾಳೆನೇ ಅದಕ್ಕೆ ರೆಡಿ ಮಾಡ್ತೇನೆ ಅಂತ ಹೇಳಿ ದ್ವಾದಶಿ ಬೆಳಗ್ಗೆನೇ ಎಲೆ ಹಾಕಂತ ಹೇಳಿದ್ರಂತೆ. ಎಲ್ಲ ಎಲೆ ಹಾಕಿದ್ರು, ಅವ್ರಿಗೊಂದು ಎಲೆ ಹಾಕಿದರು. ಆದರೆ ಬೆಳಗ್ಗೆ ಸಾಧಾರಣ 6 ಗಂಟೆಗೆ ಒಬ್ಬ ಗೃಹಸ್ಥ ಬಂದ. ಆ ಗೃಹಸ್ಥ ಬಂದ ಕೂಡಲೇ ಅವರಿಗೆ ಸ್ನಾನಕ್ಕೆಲ್ಲ ಹಾಕಿ ಊಟಕ್ಕೆ ಕೂಡ್ಲಕ್ಕೆ ಹೇಳಿದರು. ಊಟಕ್ಕೆ ಕೂಡ್ಲಕ್ಕೆ ಹೇಳಿದರೆ ಆ ಬಂದು ಊಟಕ್ಕೆ ಕೂತಂಥ ಯೋಗ್ಯ ಬ್ರಾಹ್ಮಣ
ಆ ಲಕ್ಷ್ಮೀ ರಮಣ ಗೋವಿಂದ ಅಂತ ಹೇಳಿದರೆ 1,00,000 ಜನರು ಯಾವ ರೀತಿ ಏಕಕಾಲಕ್ಕೆ ಏಕಕಂಠದಲ್ಲಿ ಒಂದು ಘೋಷಣೆ ಮಾಡಬೇಕು, ಆ ರೀತಿಯಲ್ಲಿ ಆ ಶಬ್ದ ತರಂಗಗಳು ಎಲ್ಲ ಕಡೆ ಮೂಡಿದುವಂತೆ. ತಾಯಿಗೆ ಭಾಳ ಆನಂದ ಆಯ್ತಂತೆ. 1,00,000 ಜನರು ಊಟ ಮಾಡಿದ ಆಮೇಲೆ ಗೊತ್ತಾಯಿತು ಆ ಬ್ರಾಹ್ಮಣ ಯಾರೂ ಅಲ್ಲ, ಯಾದ ವಾರ್ಯರೇ ಆಗಿದ್ದರಂತೆ. ಅಂದರೆ ಯಾದ ವಾರ್ಯರ ಚರಿತ್ರೆ ಒಂದು ಕ್ಷಣಕ್ಕೂ ನಾವು ಯಾದ ವಾರ್ಯರ ಸ್ಮರಣೆ ಇಲ್ಲದೆ ನಾವು ಎದ್ದೇಳಬೇಕಂದ್ರೆ ಭಾಗವತನ ಒಂದು ಕರತನ ಮಾಡಿಕೆ ಬಂದವರು, ಹಸ್ತಗತವಾಗಿ ಮಾಡಿಕೊಂಡವರು ಯಾದವಾರ್ಯರ ಕಾಲದಲ್ಲಿ ಇದ್ದವರೇ ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳು 8 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ 8 ಗ್ರಂಥಗಳ ಸಾಕಷ್ಟು ಗ್ರಂಥಗಳಿಗೆ ಟೀಕೆ ಟಿಪ್ಪಣಿ ಕೂಡ ಬರೆದಿದ್ದಾರೆ. ಅಂಥ ವಿದ್ಯಾಧೀಶರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಯಾಕಂದರೆ ಏಕಚಕ್ರದಲ್ಲಿ ಒಂದು ಕಡೆ ಆದರೆ ನಮ್ಮ ರಾಣಿಬೆನ್ನಲ್ಲೂ ಕೂಡ ಮೃತ್ತಿಕ ವೃಂದಾವನ ಸಾಧಾರಣ ಮೂಲ ವೃಂದಾವನ ಥರನೇ ಇದೆ. ಅದು ಅಲ್ಲಿ ಕೂಡ ವಿಜೃಂಭಣೆಯಿಂದ ಕೂಡ ವಿದ್ಯಾಧೀಶರ ಆರಾಧನೆ ಮಾಡ್ತಾ ಇದ್ದಾರೆ. ನಾವು ವಿದ್ಯಾಧೀಶರ ಆರಾಧನೆ, ರಥ ಸಪ್ತಮಿಯ ಒಂದು ಮಹಿಮೆಯನ್ನು ತಿಳ್ಕೊಂಡಿರ್ತಕ್ಕಂಥ ಎಲ್ಲ ನುಡಿ ಸ್ಮರಣೆ ಬಂಧುಗಳಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ. ನನ್ನದೊಂದು ಏನಂದರೆ ವಿನಂತಿ ಅಂತ ಹೇಳಿದರೆ, ನನ್ನದೊಂದು ಯೂಟ್ಯೂಬ್ ಇದೆ, ಅದರಲ್ಲಿ ವಿಷ್ಣುತೀರ್ಥ ಕಲ್ಲೂರ್ಕರ್ ಅಂತ ಹೊಡೆದ್ರೆ ನೀವು ಅದರ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮಗೆ 365 ನಿಮಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಸಿಗ್ತಾ ಇದೆ. 365 ಎಪಿಸೋಡು ಕೂಡ ನೀವು ಅದರಲ್ಲಿ ನೋಡ್ಬೋದು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಕೂಡ ಬೆಳೆಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.